ಹೆಲೋ ಕುಕಿಂಗ್ ಲವರ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ರೇವಣ್ಕರ್ಸ್ ಕಿಚನ್. ಇವತ್ತು ನಾವು ನೀರ್ ದೋಸೆ ಮಾಡೋಣ. ಇದು ಸೌತ್ ಕೆನರಾ ಸೈಡ್, ಅಂದರೆ ಮಂಗಳೂರು ಕಡೆ ಅಥವಾ ಕರ್ನಾಟಕದ ಕೋಸ್ಟಲ್ ಸೈಡಲ್ಲಿ ಇದು ತುಂಬಾನೇ ಫೇಮಸ್ ಆಗಿರೋ ಬ್ರೇಕ್ಫಾಸ್ಟ್. ತಿಂಡಿಗೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಶಿಲ್ಪಾ ಶೆಟ್ಟಿ ಕುಂದ್ರನ ಫಾಲೋ ಮಾಡಿದ್ರೆ ಅವರು ವಾರದಲ್ಲಿ 2 ಸತಿನಾದ್ರೂ ನೀರ್ ದೋಸೆ ತಿಂದೇ ತಿಂತಾರಂತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಬೇಕಾಗಿರೋದು ಬರೀ 4 ಇಂಗ್ರೀಡಿಯೆಂಟ್ಸ್. 2 ಲೋಟದಷ್ಟು ಅಕ್ಕಿ. ಈ ಅಕ್ಕಿನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ತೆಂಗಿನ ತುರಿ, 1 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ತೆಂಗಿನಕಾಯಿನ ಇದಿಷ್ಟು ಸೇರಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಅಕ್ಕಿನ ಆಲ್ರೆಡಿ ರಾತ್ರಿನೇ ನೆನೆಸಿಟ್ಟಿದ್ದೆ. ನೋಡಿ, ಗ್ರೈಂಡ್ ಮಾಡಿಕೊಂಡೆ. ಇದು ತುಂಬ ನೀರಾಗಿ ಗ್ರೈಂಡ್ ಮಾಡಬೇಕು. ಇಷ್ಟು ನೀರಾಗಿದೆ, ಈ ಹದದಲ್ಲಿ ಇರಬೇಕು. ನಾರ್ಮಲ್ ದೋಸೆ ಹಿಟ್ಟಿಗೆ ಮಾಡೋ ಥರ ಬೇಡ, ತುಂಬಾ ನೀರಾಗಿರಲಿ ಇದು. ಉಪ್ಪು ಕೂಡ ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ. ಇದನ್ನ ಹಂಚಿಟ್ಬಿಟ್ಟು ಇದರಲ್ಲಿ ದೋಸೆ ಈರುಳ್ಳಿನ ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಅಂಟ್ಕೊಳ್ಳೋದಿಲ್ಲ ತವಾಗೆ ಅಂತ. ಈಗ ನೋಡಿ, ಹೀಗೆ ಒಂದು ಸೌಟ್ ಹಾಕಿ ಹೀಗೆ ಎಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು. ಮುಚ್ಚಿಟ್ಕೊಳ್ಳಿ. ಈ ಹಬೇಲೇನೆ ಇದು ನಾರ್ಮಲ್ ದೋಸೆ ಥರ 2 ಕಡೆ ಮಾಡಲ್ಲ ನಾವು, ಒಂದೇ ಸೈಡ್ ಕರಿಯೋದು. ಸೊ ಇನ್ನೊಂದು ಸೈಡ್ ಅದು ಹಬೇಲೆ ಬೇಯ್ಕೊಳ್ಳುತ್ತೆ. ಸೊ ಇದು ಮಗ್ಚಬೇಕಾಗಿಲ್ಲ. ಆಲ್ಮೋಸ್ಟ್ ಹಾಗೆ ಹೋಯ್ತು. ಬಿಸಿ ಬಿಸಿಯಾದ ನೀರ್ ದೋಸೆ, ಇದ್ರ ಜೊತೆಗೆ ಚೆನ್ನಾಗಿರೋ ಚಟ್ನಿ, ತುಂಬ ಚೆನ್ನಾಗಿ ಒಗ್ಗರಣೆ ಹಾಕಿರೋ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೀರ್ ದೋಸೆ ಸವಿಯಲು ಸಿದ್ಧ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.